ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಮನೆ ಹತ್ರ ಪದೇ ಹಾವು ಬರ್ತಾ ಇದೆಯಾ? ಮತ್ತೆ ಹಾವು ಬರ್ತಾ ಇದ್ರೆ ನನ್ನ ಹತ್ರ ಇವತ್ತೊಂದು ಸೊಲ್ಯೂಷನ್ ಇದೆ. ಯೂಶಲಿ ಹಾವು ಬಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಓಡ ಸಾಯಿಸ್ಬಿಡ್ತಾರೆ, ಇಲ್ಲಾಂದ್ರೆ ರೆಸ್ಕ್ಯೂ ಅವ್ರನ್ನ ಕರೀತಾರೆ. ಮತ್ತೆ ರೆಸ್ಕ್ಯೂ ಅವ್ರನ್ನ ಕರೆಯಕ್ಕೆ ನಿಮಗೆ ಆಗ್ತಾ ಇಲ್ಲ, ಮತ್ತೆ ಹಾವು ಬರ್ತಿದೆ ಅಂದ್ರೆ ಇವತ್ತು ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇನೆ, ಹಾವನ್ನ ಸಾಯಿಸಬೇಡಿ, ಆದಷ್ಟು ರೆಸ್ಕ್ಯೂ ಅವ್ರನ್ನ ಕರೆದ್ಬಿಟ್ಟು ನೀವು ರೆಸ್ಕ್ಯೂ ಮಾಡಿಸಿದ್ರೆ ತುಂಬಾನೇ ಒಳ್ಳೇದು. ಇದರಿಂದ ಒಂದು ಜೀವನ ಉಳಿಯುತ್ತೆ. ಮತ್ತೆ ರೆಸ್ಕ್ಯೂ ಅವ್ರು ನಿಮಗೆ ಕೂಡ ಹೇಳ್ತಾರೆ ಯಾವ ಏನಕ್ಕೆ ಬಂತು, ಇಲ್ಲಿ ಏನಾನ ಕಸ ಕಡ್ಡಿ ಏನಾನ ಜಾಸ್ತಿ ತುಂಬಿಕೊಂಡ್ರೆ ಈ ತರ ಆಗುತ್ತೆ, ಇಲ್ಲ ಸೀಸನ್ ಇರ್ಬೋದು, ಈ ತರ ಎಲ್ಲ ನಿಮಗೆ ಸ್ವಲ್ಪ ಮನವರಿಕೆ ಮಾಡ್ಕೊಡ್ತಾರೆ. ಅದೆಲ್ಲ ಆಗಿಲ್ಲ, ನಿಮಗೆ ಪದೇ ರೆಸ್ಕ್ಯೂ ನಿಮಗೆ ಬರ್ತಾ ಇಲ್ಲ ಅಂದಾಗ ಮಾತ್ರ ಈ ವಿಡಿಯೋದ ಉಪಯೋಗ ನಿಮಗೆ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ನನ್ನ ಕೈಲಿ ಒಂದು ಸ್ಟಿಕ್ ಇದೆ. ಆ ಸ್ಟಿಕ್ 6 ಅಡಿ ಇದೆ. 6 ಅಡಿ ಅಂದ್ರೆ ಇದನ್ನ ಯೂಸ್ ಮಾಡಬಹುದು. ಹ್ಯಾಂಡ್ಲ್ ಇರುತ್ತೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಹಾವನ್ನ ಗಟ್ಟಿಯಾಗಿ ಇಟ್ಕೊಂಡಿದೆ. ಒಂದು ಪಾರ್ಟ್ ಅಲ್ಲಿ ಇಟ್ಕೊಬೇಕು ನೀವು. ಈ ತರ ಅದಕ್ಕೆ ಹಾಮ್ ಆಗಲ್ಲ, ಏನು ಇಲ್ಲ, ಒಂದು ಕಂಟ್ರೋಲ್ ಕೊಟ್ಟಿರ್ತಾರೆ ಅದರಲ್ಲಿ. ಈ ತರ ಒಂದು ಸ್ಟಿಕ್ ಅಮೆಝಾನ್ ಅಲ್ಲಿ ಸಿಗುತ್ತೆ ನಿಮಗೆ. 6 ಫೀಟ್ ಇರುತ್ತೆ. ಇದು ತುಂಬಾನೇ ಉಪಯೋಗಕಾರಿಯಾಗಿರುತ್ತೆ ನಿಮಗೆ. ನೋಡ್ತಾ ಇರಬಹುದು ಇದು ಹ್ಯಾಂಡ್ಲ್ ಯಾವ ತರ ಇರುತ್ತೆ ಅಂದ್ರೆ, ಹ್ಯಾಂಡ್ಲ್ ಇಲ್ಲಿ ಕಂಟ್ರೋಲ್ ಇರುತ್ತೆ. ಇಲ್ಲಿ ಕಂಟ್ರೋಲ್ ಮಾಡಿದ ತಕ್ಷಣ ಪಾಯಿಂಟ್ ಫ್ರಂಟ್ ಅಲ್ಲಿ ಇರುತ್ತಲ್ಲ, ಅಲ್ಲಿ ಹಾವು ಹಿಡ್ಕೊಬಹುದು ನಾವು. ಏನೇ ಆಗ್ಲಿ, ಒಂದು ವಿಷಕಾರಿ ಯಾವುದೇ ಒಂದು ಇದನ್ನ ಬೇಕಾದ್ರೆ ನೀವು ಕ್ಯಾಚ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದೇ ಸ್ಟಿಕ್ ಯೂಸ್ ಮಾಡಿ ಹಿಡಿದಿರೋದು ನಾವು. ನೋಡಿ ಕಾಣಿಸ್ತಾ ಇದೆ ನಿಮಗೆ, ನೀಟ್ ಆಗಿದೆ, ಹಾವು ಜೀವಂತವಾಗಿದೆ, ಏನು ತೊಂದರೆ ಆಗಲ್ಲ. ಸೇಫ್ ಪ್ಲೇಸ್ ಗೆ ತಗೊಂಡೋಗ ಮೇಲೆ ಬಿಡಬಹುದು ನೀವು. ಇದ್ರ ಲಿಂಕ್ ಬೇಕು ಅಂದ್ರೆ ಕಮೆಂಟ್ಸ್ ಲಿಂಕ್ ಅಂತ ಹಾಕಿ ನಾನು ಶೇರ್ ಮಾಡ್ತೀನಿ. ಇದೇ ತರ ವಿಡಿಯೋಸ್ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಹಾವು ಕಂಡ್ರೆ ಭಯ ಪಡೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ.